ಸೊ ಹಾಗಾಗಿ ಮಣ್ಣು ಅಂದ್ರೆ ಇಷ್ಟೆಲ್ಲ ಇದೆ ನಿಜ. ಆ ಮಣ್ಣಿನ ಬಗ್ಗೆ ಇವ್ರು ಯಾಕೆ ಗೊತ್ತಾ? ಅವ್ರ ಹೆಸರು ಡಿ.ವಿ. ಗುಂಡಪ್ಪ. ಡಿ.ವಿ. ಗುಂಡಪ್ಪನವ್ರು ಏನ್ ಮಾಡಿದ್ದಾರೆ, ಮಂಕುತಿಮ್ಮನ ಕಗ್ಗ ಬರ್ತಿದ್ದಾರೆ ಗೊತ್ತಿಲ್ಲ. ಆ ಒಂದು ಕಗ್ಗದಲ್ಲಿ ಒಂದು ಮಾತಾಡ್ತಾರೆ, ಕೃಷಿ ಎಂದರೆ ಏನು ಅಂತ ಅವರು ಬರೆಯೋದು ಹೇಗೆ, ಋತುಚಕ್ರ ತಿರುಗುವುದು, ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲ, ವಸಂತ ಋತು, ಗ್ರೀಷ್ಮ ಋತು, ಹೇಮಂತ ಋತು, ಶರತ್ ಋತು, ಹೌದಲ್ಲಮ್ಮ? ಋತುಗಳು ಬದಲಾದಂಗೆನೆ ಕಾಲನೆದೆ ಮರುಗುವುದು. ಕಾಲ ಅಂತಂದ್ರೆ ಸಮಯ, ಸಮಯ ಕೂಡ ದಾಟ್ತಾ ಇರುತ್ತೆ. ಆ ಟೈಮಲ್ಲಿ ಮೃತನ ಮಣ್ಣಿಂದ ಯಾರಾದ್ರೂ ಒಬ್ಬ ಸತ್ರೆ ಅವನನ್ನ ಹಾಕಿದ ಉಳಿದ ಮಣ್ಣಿಂದ ಹೊಸ ಹುಲ್ಲು ಮೊಳೆಯುವುದು. ನಿಜನಾ? ಹುಲ್ಲು ಬೆಳೆಯುತ್ತದೆ, ಕ್ಷಿತಿ ಗರ್ಭಧರಿಸೋಳು. ಕ್ಷಿತಿ ಅಂದ್ರೆ ಭೂಮಿ, ಹುಲ್ಲು ಮೊಳೆಯುವುದು ಅಂದ್ರೆ ಭೂಮಿ ಗರ್ಭಧರಿಸಿ ಒಂದು ಜೀವ ಕೊಟ್ಟಿದೆ ಅಲ್ವಾ? ಕ್ಷಿತಿ ಗರ್ಭಧರಿಸೋಳು ಮತ್ತುದಿಸುವುದು ಜೀವ. ಆ ಹುಲ್ಲಲ್ಲಿ ಮತ್ತೆ ಒಂದು ಜೀವ ಸೃಷ್ಟಿಯಾಗ್ತದೆ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ಹಾಗಾಗಿ ಈ ಪ್ರಕೃತಿ ಇದೆಯಲ್ಲ, ಈ ಪ್ರಕೃತಿ ಪೂರ್ತಿ ನಿರಂತರವಾಗಿ ಸೃಷ್ಟಿನ ಕೊಡ್ತಾ ಇರುವಂತದ್ದು ಒಂದು ಮಣ್ಣು, ಒಂದು ಪ್ರಕೃತಿ. ಸತತ ಕೃಷಿಯೋ ಪ್ರಕೃತಿ ಮಂಕುತಿಮ್ಮ. ನೋಡಿ